ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗಣೇಶನಿಗೆ ತುಂಬ ಇಷ್ಟವಾದ ಬಿಳಿ ಅಕ್ಕಿವಿನ ಹಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ನಾನಿಲ್ಲಿ 2 ಥರ ಹಾರ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಬಿಳಿ ಅಕ್ಕಿವನ್ನೆಲ್ಲ ತೊಗೊಂಡು ಬಂದು ನೀಟಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ, 21 ತೊಗೊಂಡಿದ್ದೀನಿ. ಇವನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು 21 ಆಗೋ ತನಕ ನೋಡ್ಬಿಟ್ಟು ಎತ್ತಿಟ್ಕೊಳ್ಳಿ. ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ, ಯಾಕಂದರೆ ಗಣೇಶನಿಗೆ 21 ಹಾಕಿದರೆ ತುಂಬ ಶ್ರೇಷ್ಠ ಅಂತೆ. ಇವನ್ನ ಗಣಪತಿ ಗುಡಿಗೆ ಅಥವಾ ಚಿಕ್ಕದಾಗಿ ಮನೇಲಿ ಗಣಪತಿ ಕೂಡಿಸ್ತೀವಲ್ಲ ಅದಕ್ಕೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 21 ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ, ತೋರಿಸ್ತಾ ಇದ್ದೀನಿಲ್ಲ. ಇದನ್ನು ಈಗ 1ರಿಂದ 1 ಬಿಳೆ ದಾರದಲ್ಲಿ ಸೂಜಿ ಹಾಕ್ಬಿಟ್ಟು ನಾನಿಲ್ಲಿ ಪೋಣಿಸಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಗಣೇಶಂಗೆ ಹಾಕಿ ತುಂಬ ಒಳ್ಳೆಯದು. ದೇವ್ರಿಗೆ ನಾವೇ ಕೈಲೇ ಮಾಡಿ ಹಾಕೋದ್ರಿಂದ ನಮಗೂ ತುಂಬ ಖುಷಿ ಕೊಡುತ್ತಲ್ವ. ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಫೈನಲ್ ಲುಕ್ಕು 21 ಹಾಕಿದ ಮೇಲೆ ತುಂಬ ಕ್ಯೂಟಾಗಿ ಸಣ್ಣದಾದರೂ ತುಂಬ ಚೆನ್ನಾಗಿ ಈ ಥರ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಫಸ್ಟ್ ಒಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕ್ಯೂಟಾಗಿ ಸಿಂಪಲ್ ಆದರೂ ಚೆನ್ನಾಗಿದೆ. ಈಗ ಸೆಕೆಂಡ್ ಮೆಥಡ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೂ ನಾವು ಹೂವನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೋಬೇಕು. ಬಟ್ ಇದಕ್ಕೆ ಎಡ್ಜಸ್ ಅಷ್ಟೇ ಕಟ್ ಮಾಡ್ಕೋಬೇಕು. ತುದಿ ಇರುತ್ತಲ್ಲ ಅದನ್ನು ಸೀಸರಿಂದ ಕಟ್ ಮಾಡಿ ಇಟ್ಕೊಳ್ಳಿ. ಇದಕ್ಕೂ 21 ತೊಗೊಂಡಿದ್ದೀನಿ. ಒಂದು ಸೈಡ್ 10 ಹಾಕಬೇಕು, ಇನ್ನೊಂದು ಸೈಡ್ 10 ಹಾಕಿ ಮಿಡಿಲಲ್ಲಿ ಒಂದು 5 ಥ್ರೆಡ್ಡಿಂದ ಕಟ್ಟಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿಲ್ವ, ಮಿಡಿಲಲ್ಲಿ ಪೋಣಿಸ್ಕೊತಾ ಇದ್ದೀನಿ. ಫಸ್ಟ್ 10 ಅಷ್ಟೇ ತೋರಿಸ್ತೀನಿ ನೋಡಿ. ಫಸ್ಟ್ 10 ಹಾಕ್ಬಿಟ್ಟು ಮಿಡಿಲಲ್ಲಿ ಕಟ್ಟೋದೆಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಥರ ಪೋಣಿಸ್ಕೊತಾ ಇದ್ದೀನಿ 1ರಿಂದ 1 10 ಆಯಿತು. ಈಗ ಒಂದು ಸೈಡಿಂದು 10 ಆದಮೇಲೆ ಈಗ 5 ತೊಗೊಂಡಿದ್ದೀನಿ. ಅವು ಲಾಸ್ಟ್ ಎಡ್ಜಸ್ನ ಕಟ್ ಮಾಡ್ಕೊಳ್ಳಾರ್ದೇ ಉದ್ದನೇ ಅವನ್ನ ಎಲ್ಲ ಸ್ಟಿಚ್ ಮಾಡ್ಕೊಳ್ಳಿ 5. ಆಮೇಲೆ ಮಿಡಿಲಲ್ಲಿ ಗಂಟು ಹಾಕಬೇಕು. ಅದು ಆದರೆ ನೆಕ್ಸ್ಟ್ ಇನ್ನೊಂದು ಸೈಡು 10 ಪೋಣಿಸ್ಕೊಳ್ಳಿ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಉಲ್ಟಾ ಅದ್ರ ಗತೆ ಕಾಣಿಸುತ್ತೆ ಅದು ಹಾರ. ಈಗ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ಮನೆಯಲ್ಲಿ ಗಣೇಶನ ಫೋಟೋಕ್ಕೆ ಅದಕ್ಕೂ ಹಾಕಿದ್ರು ಚೆನ್ನಾಗಿರುತ್ತೆ ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.